ನಮಸ್ತೆ ರೈತ ಬಾಂಧವರೇ, ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾಗಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಭಾಳ ಕಷ್ಟಜೀವಿ ನಾಗೇಂದ್ರಪ್ಪರ ತೋಟದಾಗೆ ಒಂದು 3 ಎಕರೆ ತೋಟ, 3 ಎಕರೆ 3 ಎಕರೆ ತೋಟ ಮೇಂಟೈನ್ ಮಾಡ್ತಿದ್ದಾರೆ. ಫಸಲಿ ಬಂದಿದ್ದಾವೆ, 5 ವರ್ಷದ ಗಿಡ, ಬಟ್ ಆದರೂ ಫಸಲು ಬಿಡ್ತಾ ಇಲ್ಲ. ಬಟ್ ಇವರಿಗೆ ಪಾಪ ವಿಜ್ಞಾನ ಗೊತ್ತಿಲ್ಲ. ಅವ್ರು ಮಾಡ್ತಕ್ಕಂಥ ವಿಚಾರ ಇಲ್ಲಿ ಸಗಣಿ ರಾಡಿ ಹಾಕಿ ಗಂಜಲ ಮಿಕ್ಸ್ ಮಾಡಿ ಬಡ್ಡಿಗೆ ಒಯ್ತಿದ್ದೀರಿ. ಅಂದರೆ ಗಂಜಲ ಹಾಕ್ತಿದ್ದೀರಿ. ಇಷ್ಟ ತನಕ ಸುಮಾರು ಒಂದು ಅರ್ಧ ಗಂಟೆಯಿಂದ ನಿಮ್ಮ ಹತ್ರ ಚರ್ಚೆ ಮಾಡಿದ್ರಲ್ಲ ನಾಗೇಂದ್ರಣ್ಣ, ನಾವೇನಾದರೂ ಹೇಳಿದ್ದು ಸರಿ ಅನ್ನಿಸ್ತಾ? ಸರಿ ಇತ್ತಲ್ಲ. ಈಗ ಈ ನಮ್ಮ ಸಂಪರ್ಕಕ್ಕೆ ಬರಲಿಕ್ಕೆ ಕಾರಣಕರ್ತ ಯಾರು ತಮಗೆ? ಇರ್ಬೋದಪ್ಪನ ನಮಗೆ ಕಾರಣಕರ್ತ ವೀರಭದ್ರಾಚಾರ್, ನಿಮ್ಮೂರು ವೀರಭದ್ರಾಚಾರ ಅಲ್ಲ? ಈಗ ಸಾಕಷ್ಟು ಸುಮಾರು ಒಂದು 8-10 ದನ ಕಟ್ಕೊಂಡಿರಲ್ಲ? ಆಕಳದವೆ, ಎತ್ತದವೆ, ಎಲ್ಲ ಹೌದಾ? ಮಾಡ್ಕೊಂಡ್ರು ಕೂಡ ನಿಮಗಿಲ್ಲಿ ಅಷ್ಟು ಸಗಣಿ ಗೊಬ್ಬರದ್ದು ಇಲ್ಲಿ ಫಸಲು ಸ್ಟಾರ್ಟ್ ಆಗಲ್ಲ. ಸುಮಾರು ಒಂದು 6ನೇ ವರ್ಷ ರನ್ನಿಂಗ್ ಆದರೂ ಕೂಡ ಅಂದರೆ 6 ವರ್ಷ ಆಯ್ತು. ಅದೇ 7ನೇ ವರ್ಷ 7ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. ಆದರೂ ಇಲ್ಲಿ ದೊಡ್ಡ ಫಸಲು ತಗಂತಲ್ಲ, ಇದು ಡ್ರೈ ಲ್ಯಾಂಡ್ ಆದ್ರು ಅಂತಂದ್ರೆ ಇದು ಅಜ್ಞಾನ ಅಲ್ವಾ? ಅಜ್ಞಾನ ಅಲ್ಲ ಸರ್ ನಾಗೇಂದ್ರಪ್ಪ? ಹೌದ್ರಿ, ಹೌದು ಸರ್. ಈ ನಮ್ಮ ಸಂಪರ್ಕದಾಗ ಇದ್ದುಬಿಟ್ರಿ ಇನ್ನು ಮುಂದೆ ದಯಮಾಡಿ ನಾವು ಖರ್ಚು ಜಾಸ್ತಿ ಮಾಡಿಸಲ್ಲ. ಸರಿ ಸರ್. ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು, ಮಣ್ಣಿನ ಫಲವತ್ತತೆ ಚೆನ್ನಾಗಿ ಮಾಡ್ಕೊಂಡು, ಇಲ್ಲಿ ಬಳಕೆ ಆಗದಿರೋ ತ್ಯಾಜ್ಯಗಳನ್ನ ಅವೈಲಬಲ್ ಫಾರಮಿಗೆ ತಂದು, ಜೊತೆಗೆ ಎರೆಹುಳು ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಮಾಡಿಸಿ, ರೂಟ್ ಬಯೋಮಾಸ್ ಬೇರುಗಳ ಅಭಿವೃದ್ಧಿ ಚೆನ್ನಾಗಿ ಮಾಡಿಸಿದ್ರೆ ತುಂಬ ಚೆನ್ನಾಗತ್ತೆ. ಯಾಕಂದರೆ ಕಷ್ಟಪಡ್ತದೀಯಾ? ಒಬ್ಬತ್ತಲ್ಲ ಮಗ? ಮಗ ಆ ಕಡೆ ನೋಡ್ಬೇಕು, ಒಬ್ಬತ್ತೆ ಮಗ ಅಲ್ಲ? ಈಗ ಇಷ್ಟೆಲ್ಲ ಈ ಕೈ ಬಂದತ್ತಲ್ಲಪ್ಪ, ಈಗ ಉಣ್ಣದಷ್ಟೇ, ಊಟನ ಸಿಗ್ತಾ ಇಲ್ಲ. ನಿಮ್ಮ ತಲೆಗಂದ್ರದೇನೋ ನಮ್ಮ ಮನೆ ಬರೋ ಸರಿ ಇಲ್ಲ. ನಮ್ಮ ಮನೆ ಬರೋ ಏನು ಮಾಡಂಗ ಸರ್? ಏನು ಮಾಡಕ್ಕೆ ನಿಮ್ಮ ಕೊಡ್ಕೋದು, ಇನ್ನೊಬ್ರು ಕೊಡ್ಕೋದು, ಯಾರು ಕೊಡೋಕೆ ಬಿಡೋಂಗ ನಾವೇನು ಬರ್ತೈತೆ, ನಾನು ಹಣೆ ಬರ್ದಾಗ ಹಿಂಗೈತೆ ಬಿಡಲಿ, ನನ್ನ ಮಗನ ಹಂಗೈತೆ, ನಂದು ಹಂಗೈತೆ, ನಾವೆಲ್ಲ ನಿರ್ಧಾರ ಮಾಡ್ಕೊಂಡು ಇದು ಅಡಿಗೆ ಬರಲ್ಲ ಅನ್ನೋ ನಿಮ್ಮ ತಲೆಯಾಗ ಏನು ಮಾಡಂಗೈತಿ? ಹಾಕೋದು ಹಾಕಿಬಿಟ್ರೆ ಹಾಕೋದಾಗೈತಿ. ತೆಗಿತೆ ಇಲ್ಲಿಂದ ಚೆನ್ನಾಗಿ ತೆಗಿತೀಯ ಸರ್? ಇಲ್ಲಿಂದ ಚೆನ್ನಾಗಿ ತೆಗಿತೀಯ? ಆತಪ್ಪ, ನಮ್ಗೆ ಕೊಟ್ಟರೆ ಅಲ್ಲ ಹೇಳಿದ್ನಲ್ಲ, ಮ್ಯಾಗ ನಿನ್ನದಂದಾರ ಒಳ್ಳೇದಾರು ಸಾಕು ನನಗೆ, ಅಷ್ಟ ಅದನ್ನ ಬಿಟ್ಟರೆ ಏನು ನಂಬಿಕೆ ಮುಖ್ಯ ಅಷ್ಟೇ. ನಾ ಹೇಳ್ತೀನಿ ರೀ, 199 ನಾನು ನಂಬೋದ ಜಾಸ್ತಿ. ನಾನು ನಮ್ಮ ಮನೆಗೆ ಎಲ್ಲರೂ ಬೈತಾರ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಾತು ಕೇಳ್ತಿದ್ವಿ, ಎಲ್ಲರೂ ಇದು ಮಾಡ್ತೀನಿ ಅಂತ ನಮ್ಮ ಮನೆ ಬೈತಾವ. ಆಯ್ತು, ಒಳ್ಳೇದಾಯ್ತು, ಹೇಳ್ತಂಗೆ ಕೇಳಿ. ಎಲ್ಲ ಸರ್ಕಸ್ಸು ಮಾಡ್ಕೊಂಡ್ ಬಂದಿದ್ದಿ, ಇನ್ನು ಮುಂದೆ ನನಗೆ ಯಾವಾಗ ಕಾಟ ಕೊಡ್ತಿರ್ಬೇಕು ನೀನು. ಆಯ್ತು ಒಂದು 15 ದಿವ್ಸಕ್ಕೆ ಒಂದ್ಸಲ ಫೋನ್ ಮಾಡಕ್. ಆಯ್ತು ಸರ್. ಏನಾಗಿದೆ ಅಣ್ಣ? ಆಯ್ತು ಸರ್, ಮಾಡ್ತೀಯಲ್ಲ? ಮಾಡ್ತದೆ. ಸಂಪೂರ್ಣವಾಗಿ ಇಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತೀಯ, ಇಲ್ಲಿ ಆದಾಯ ಇಲ್ಲ. 70-80 kg ಕ್ವಿಂಟಲ್ ಹಸಿ ಅಡಿಕೆ ಸಿಗತಿ ಅಂದ್ರೆ ತಪ್ಪುದು. ಈಗ ಏನಾಗಿತ್ತು ಅಂದ್ರೆ ಸರ್, ನನಗೆ ಹೊಲ ಎಂದು ಕೈ ಸಿಕ್ಕಲ್ಲ. ಇನ್ನು ಬಜಾರ್ದಾಗ ಒಂದು 2 ಮನೆ ಅದು ಬಾಡಿಗೆ ಕೊಟ್ಟು ಜೀವನ ಮಾಡಿ ಆಸ್ತಿ ಮನೆ ಉಳಿಸ್ಯಾನ. ಅದ ನನ್ನ ದೊಡ್ಡದು ಸರ್ವಸ್ವ ಇವತ್ತಿನ ಕಾಲದಾಗ. ಅದು ಮಾರಿಲ್ಲ ಅಲ್ಲ, ಏನು ಬೇಡ, ಮಾರೋದು ಬೇಡ, ಇದನ್ನ ಉಳಿಸ್ಯಾನೆ. ಇದನ್ನ 1 ರೂಪಾಯಿ 2 ರೂಪಾಯಿ 20 ಉಳಿಸ್ಯಾನ ನಾನು, ಅಷ್ಟು ಹೇಳ್ಬೇಡ. ಅದಾತು. ಇಲ್ಲಿ ಒಣ ಕುಂಚಿಗೆ ಒಣಗಿರೋ ತೆಗೆಸ್ ಹೊರಗೆ ಹಾಕೋದು. ಇಲ್ಲಿ ನೀವು ಮಾಡ್ತಕ್ಕಂಥ ತಪ್ಪಿನಿಂದ ಬೇರು ಕೊಳೆ ರೋಗ, ಸುಳಿ ಕೊಳೆ ರೋಗ, ಗಿಡಮುಂಡಿಗೆ ರೋಗ ಎಲ್ಲದು ಈಗಲೇ ಸ್ಟಾರ್ಟ್ ಆಗೈತಿ. ದಯಮಾಡಿ ಆ ದುಸ್ಸಾಹಸಗಳಿಗೆ ಕೈ ಹಾಕಂಗಿಲ್ಲ. ಸರಿನಾ? ಸರಿ ಸರ್. ಒಂದಿಷ್ಟು ವೈಜ್ಞಾನಿಕವಾಗಿ ಕೃಷಿ ಮಾಡ್ಕೊಂಡು ಹೋಗ್ಬೇಕು. ಈಗ ನಿಮ್ಮ ಸಸಿ ವಿದ್ಯಾವಂತಿ ಅದಾಳೆ, ಒಂದೇ ಒಂದು ಫೋನ್ ತರಿಸ್ಬೇಕಂತ. ಹಾಕಿದ್ದು ಭಾಳ ಜಾಣ್ತಾನೆ ಸರ್. ಹಾಕಿ ಹೇಳಿ ನಾವು ಹೋಗಿಲ್ಲ ಪಾಪ ಹೇಳ್ಬೇಕಂತ. ಅಲ್ಲ, ಈಗ ಹೇಳಿದ್ನಲ್ಲ ಸರ್, ಒಂದು ಫೋನ್ ತರ್ಸಂತದ, ಆಂಡ್ರಾಯ್ಡ್ ಫೋನ್ ತೋರಿಸಿದ್ನಲ್ಲ, ತರಿಸಿ ನೋಡ್ಕೊಂತ ಕುತ್ಕ. ಒಂದಿಷ್ಟು ಇದು ಯಾವ್ದು ಬಂತು ಕಳಿಸ್ತಾ ನಿನಗೆ. ಸರಿ ಸರ್. ಆ ರೈತ ಏನು ಮಾಡಿದ್ ಈಗ ಕೇಳಿದಲ್ಲಪ್ಪ, ಈ 4-5 ಜನದ ರೈತರು ನೀನು ನೋಡಿದಲ್ಲಪ್ಪ? ನೋಡಿದಿಲ್ಲ? ಅಂಜಿನಪ್ಪಂದು ನಮ್ಮ ಇರ್ಬಾದ್ರಾಚಾರ್ಯ ಭಾಳ ಹೇಳಿದ. ಒಂದ್ಸಲ ಅಂಜಿನಪ್ಪನ ತೋಟಕ್ಕೆ ಹೋಗಿ ಬಂದು ನಂತರದಲ್ಲಿ ನೀನು ಮೈಂಡ್ ಸೆಟ್ ಮಾಡ್ಕೊಂಬಿಟ್ರೆ ಮಣ್ಣನ್ನು ಹೆಂಗೆ ನಿರ್ವಹಣೆ ಮಾಡಬೇಕು, ಮಣ್ಣಲ್ಲಿ ಮಣ್ಣಿನ ಜೀವಿಗಳನ್ನ ಪುನರುತ್ಥಾನ ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಂತಕ್ಕಂಥದ್ದು ಭಾಳ ಮುಖ್ಯ. ಮುಂದಿನ ದಿವಸಗಳಲ್ಲಿ ತುಂಬ ಒಳ್ಳೇದಾಕತಿ. ಸರಿನಾ ಸರ್?
ಒಳ್ಳೇದು. ಇನ್ನುದ್ದ ಒಂದು ಒಳ್ಳೇದ ಸಾಕಪ್ಪ ನನಗೆ ಅಷ್ಟ ಸಂತೋಷ ನನಗೆ. ದೇವ್ರನ್ನೇ ಒಳ್ಳೇದಾಗ ಯಾಕೆ ಯೋಚನೆ ಮಾಡ್ತೀವಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಆಯ್ತು ಒಳ್ಳೆ ಮನಸ್ಸೈತಿ ನಿನಗೆ ಮಾಡ್ತೀನಿ. ಅಲ್ಲ ಸರ್, ಇನ್ನೊಬ್ಬರ ಮ್ಯಾಗ ಆ ಊರ್ದು ಹಾರ ಬರೋದು ಸರ್, ಒಳ್ಳೇದಿರ್ಬೇಕು. ನನಗೆ ಕೆಟ್ಟಾಗಲಿ, ನಿನಗೆ ಕೆಟ್ಟು ಮಾಡಬಾರ್ದು. ನಾನು ನಿನಗೆ ಒಂದು ತೋರಿಸಿ ನನಗೆ ನಾ ತೋರಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್.